ಕೊಪ್ಪಳದಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರೆದಿದೆ. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಏಜೆನ್ಸಿಗೆ ಬಾಗಿಲು ಹಾಕಲಾಗಿದೆ. ಕೊಪ್ಪಳದ ಗವಿಮಠ ರಸ್ತೆಯ ಕೆಎಫ್ಸಿಎಸ್ಸಿ ಭಾರತ್ ಗ್ಯಾಸ್ ಏಜೆನ್ಸಿ ಬಾಗಿಲು ಬಂದ್ ಮಾಡಲಾಗಿದೆ. ಸಿಲಿಂಡರ್ ಬಾರದಿದ್ದಕ್ಕೆ ಪೋಸ್ಟರ್ ಅಂಟಿಸಿದ್ದಾರೆ ಏಜೆನ್ಸಿ ಅವರು. 2 ದಿನಗಳಿಂದ ಏಜೆನ್ಸಿಗೆ ಅಧಿಕಾರಿಗಳು ಬಾಗಿಲು ಹಾಕಿದ್ದಾರೆ. ಸಿಲಿಂಡರ್ಗಳ ವಿತರಣೆ ಮಾಡದಿದ್ದಕ್ಕೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರೆದಿದೆ. 2 ದಿನಗಳಿಂದ ಏಜೆನ್ಸಿಗೆ ಅಧಿಕಾರಿಗಳು ಬಾಗಿಲು ಹಾಕಿದ್ದಾರೆ. ಹೀಗಾಗಿ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ದೃಶ್ಯಗಳಿದು. ಕೊಪ್ಪಳದ ಗವಿಮಠ ರಸ್ತೆಯ ಕೆಎಫ್ಸಿಎಸ್ಸಿ ಭಾರತ್ ಗ್ಯಾಸ್ ಏಜೆನ್ಸಿಯ ಪರಿಸ್ಥಿತಿ ಇದು. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಏಜೆನ್ಸಿಗೆ ಅಧಿಕಾರಿಗಳು ಬಾಗಿಲನ್ನ ಹಾಕಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಸಿಗದಿದ್ದಕ್ಕೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳದಲ್ಲೂ ಕೂಡ ಇದೀಗ ಗೃಹ ಬಳಕೆಯ ಸಿಲಿಂಡರ್ ಸಮಸ್ಯೆ ಉಂಟಾಗಿರ್ತಕ್ಕಂಥ ನಾನೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಪೂರೈಕೆ ಇಲಾಖೆಯ ಅಧೀನಕ್ಕೆ ಒಳಪಟ್ಟಂಥ ಒಂದು ಭಾರತ್ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿದ್ದೀನಿ. ಕಳೆದ 2-3 ದಿನಗಳನ್ನು ಕೂಡ ಈ ಒಂದು ಗ್ಯಾಸ್ ಏಜೆನ್ಸಿ ಬಂದಾಗಿರ್ತಕ್ಕಂಥದ್ದು. ಈ ಒಂದು ಗ್ಯಾಸ್ ಏಜೆನ್ಸಿಗೆ ಸಂಪೂರ್ಣವಾಗಿ ಬೀಗವನ್ನು ಹಾಕಿದ್ದಾರೆ. ಸಹಜವಾಗಿಯೇ ನೂರಾರು ಸಂಖ್ಯೆಯ ಗ್ರಾಹಕರು ಇದೀಗ ಒಂದು ಏನೋ ಭಾರತ್ ಗ್ಯಾಸ್ ಏಜೆನ್ಸಿ ಇದೆ ಅದರ ಮುಂದ್ಗಡೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಕೂಡ ಇವ್ರಿಗೆ ಯಾರಿಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಮನೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅನೇಕ ಬಾರಿ ಬಂದು ಹೋದರೂ ಕೂಡ ಈ ಒಂದು ಬಾಗಿಲನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಏನು ಒಂದು ಬೆಳಗ್ಗೆಯಿಂದಲೂ ಕೂಡ ಗ್ರಾಹಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು, ಜಮಾವಣೆ ಆಗಿದ್ರು. ಅಂದರೆ ಇದರ ಮುಂದ್ಗಡೆ ಗಲಾಟೆಯನ್ನು ಕೂಡ ಮಾಡಿದ್ರು. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಇದೀಗ ಕೊಪ್ಪಳ ನಗರ ಠಾಣೆಯ ಪೊಲೀಸರು ಕೂಡ ಬಂದಿರತಕ್ಕಂಥದ್ದು. ಸಹಜವಾಗಿಯೇ ಇಷ್ಟು ದಿನಗಳ ಕಾಲ ಕೊಪ್ಪಳದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಉಂಟಾಗಿತ್ತು. ಆದರೆ ಇದೀಗ ಗೃಹ ಬಳಕೆಯ ಸಿಲಿಂಡರ್ ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು ಗ್ಯಾಸ್ ಏಜೆನ್ಸಿಗೆ ಬೀಗವನ್ನು ಹಾಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಸ್ಪಷ್ಟವಾಗಿ ಅವರು ಹಾಕಿದ್ದಾರೆ, ನೋಡ್ಬೋದು ನಾವಿಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರ್ತಕ್ಕಂಥದ್ದು. ಸಿಲಿಂಡರ್ಗಳ ಅಭಾವ ಇರೋದ್ರಿಂದ, ಲೋಡ್ ಬರದೇ ಇರೋದ್ರಿಂದ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿಯನ್ನು ಅವರು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕೊಪ್ಪಳದಲ್ಲಿ ಇದೀಗ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋದು. ಅದು ವಿಶೇಷವಾಗಿ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಂಥ ಒಂದು ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲೇ ಇದೀಗ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥದ್ದು ಸಹಜವಾಗಿ ಗ್ರಾಹಕರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ. ಕಳೆದ 4-5 ದಿನಗಳು ನಿರಂತರವಾಗಿ ಅವರು ಬರ್ತಾ ಇದ್ದಾರೆ, ಅದರ ಬಾಗಿಲನ್ನು ತರಿತಾ ಇಲ್ಲ. ಯಾರು ಕೂಡ ಅವರಿಗೆ ಮಾಹಿತಿಯನ್ನು ಕೂಡ ಹೇಳೋರಿಲ್ಲ, ಯಾವಾಗ ಸಿಲಿಂಡರ್ ಬರ್ತದೆ ಏನು ಅನ್ನೋದು ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಂಥ ಈ ಒಂದು ಭಾರತ್ ಗ್ಯಾಸ್ ಏಜೆನ್ಸಿಗೆ ಬಾಗಿಲನ್ನು ಹಾಕಿರ್ತಕ್ಕಂಥದ್ದನ್ನು ನೋಡಿದರೆ ಎಲ್ಲ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಈಗ ಸಮಸ್ಯೆಯನ್ನು ಉಂಟಾಗ್ತದೆ ಅಂತೇಳಿ. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡಶಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.